ಹಾಯ್ ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಡೇ 4ಗೆ. ಸೊ ಹಿಂದಿನ ದಿನ ನಾನು ತಿಳಿಸ್ಕೊಟ್ಟಿದ್ದೆ ಚಟ್ಟಳ್ಳಿಗೆ ಹೋಗಿದ್ವಿ ಅಂತ. ಸೊ ಚಟ್ಟಳ್ಳಿಯಿಂದ ನಾವು ಪ್ಲ್ಯಾಂಟ್ಸ್ಗಳನ್ನೆಲ್ಲ ತಂದ್ವಿ, ಒಂದು 16 to 18 ವೆರೈಟೀಸ್ ಪ್ಲ್ಯಾಂಟ್ಸ್ ತಂದ್ವಿ, ಅಂದರೆ ಎಲ್ಲ ಥರದ ಪೆಪ್ಪರ್ ಪ್ಲ್ಯಾಂಟ್ಸ್ನ. ಸೊ ಅದನ್ನು ತಂದು ನಾವು ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ, ಅಂದರೆ ಸರ್ಪಂಟೈನ್ ಮೆಥಡಲ್ಲಿ ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ದೊಡ್ಡ ಬ್ಯಾಗಿಗೆ ತುಂಬಿಸ್ಕೊಂಡು ಅದನ್ನು ಸರ್ಪಂಟೈನ್ ನೋಡಿ ತೋರಿಸ್ತಾರಂಗೆ ಸರ್ಪಂಟೈನ್ ಮೆಥಡ್ ಮಾಡಿಕೊಂಡು, ಅಂದರೆ ಏನು ಮುಂದೆ ಇರುತ್ತಲ್ಲ ಕುಡಿ, ಅದನ್ನು ಮಣ್ಣಿಗೆ ಇಟ್ಬಿಟ್ಟು ಮತ್ತು ಕಡ್ಡಿ ಚುಚ್ಚುವಂಥದ್ದು, ಈ ಥರ ಮಾಡ್ಕೊಂಡಾಗ ಸರ್ಪಂಟೈನ್ ಮೆಥಡ್ ಆಗುತ್ತೆ. ಸೊ ಇವತ್ತಿಂದ ನಿಮಗೆ ನೆಕ್ಸ್ಟ್ ಒಂದು 10 to 15 ಡೇಸು ಯಾವ್ಯಾವ ತಳಿಗಳಿದೆ ಪೆಪ್ಪರಲ್ಲಿ, ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ಡೈಲಿ ಒಂದೊಂದು. ಸೊ ಇವಾಗ ನೋಡ್ತಾ ಇರೋಂಥದ್ದು ಬಂದು ನೀವು IISR ತೇವಮ್. ಸೊ ಈ IISR ತೇವಮ್ ಹೇಗೆ ಒರಿಜಿನೇಟ್ ಆಯಿತು ಅಂತಂದರೆ, ಸೊ ಕೇರಳದ ಒಬ್ಬ ರೈತರು, ಸೊ ಏನು ಅವ್ರ ತೋಟದಲ್ಲಿ ಫಣಿಯೂರು ಒಂದಿದ್ದಾಗ ಸೊ ಫೈಟಾಪ್ ಥರ ಬಂದು ಕಾಯಿಲೆ ಬಂದು, ಸೊ ಎಲ್ಲ ಬೀಳು ಕೂಡ ನಾಶ ಆಗಿರುತ್ತೆ. ಸೊ ಆ ಟೈಮಲ್ಲಿ ಒಂದು 2 ರಿಂದ 3 ಬೀಳು ಉಳ್ಕೊಂಡಿರುತ್ತೆ. ಸೊ ಇಡುಕ್ಕಿ ಜಿಲ್ಲೆಯವರು, ಸೊ ಅವರು ಬಂದು ಕ್ಯಾಲಿಕಟ್ ರಿಸರ್ಚ್ ಇನ್ಸ್ಟಿಟ್ಯೂಟಿಗೆ, ಅಲ್ಲಿ ಅವ್ರಿಗೆ ಹೇಳಿದಾಗ ಸೈಂಟಿಸ್ಟ್ಗೆ ಈ ಥರ ನಮ್ಮ ಹತ್ರ ಒಂದು 2-3 ಬೀಳು ಉಳ್ಕೊಂಡಿದೆ ಅಂತಾಗ, ಸೊ ಅವರು ಹೋಗಿ ಅಲ್ಲಿ ಚೆಕ್ ಮಾಡಿ ಅಲ್ಲಿಂದ ರನ್ನರ್ಸ್ ತೊಗೊಂಡು ಬಂದು ಸೊ ಅವರು ಪ್ಲ್ಯಾಂಟ್ ಮಾಡಿ, ಸೊ ಇವರೇ ಡೈರೆಕ್ಟಾಗಿ ಅದಕ್ಕೆ ಫೈಟಾಪ್ ಥರನ ಬಿಟ್ಟು ನೋಡಿದಾಗ ಸೊ ಫೈಟಾಪ್ ಥರ ತಗೊಳ್ಳಿಲ್ಲ, ಅಂದರೆ ರೆಸಿಸ್ಟೆನ್ಸ್ ತಡ್ಕೊಳ್ತಿದ್ದು ಫೈಟಾಪ್ ಥರದ್ದು. ಸೊ ಜೊತೆಗೆ ಈಗಿರುವಂಥ ಪ್ಲ್ಯಾಂಟ್ಗಳಲ್ಲಿ ಹೈಯೆಸ್ಟ್ ಲೀಟರ್ ವೆಯ್ಟ್ ಇರುವಂಥ ಪ್ಲ್ಯಾಂಟ್ ಇದೆ ತೇವಮ್. ಅಂದರೆ ನಿಮಗೆ ಅರೌಂಡ್ 600 to 640 ಲೀಟರ್ ವೆಯ್ಟು ಬಲ್ಕ್ ಡೆನ್ಸಿಟಿ ಬರುತ್ತೆ ತೇವಮ್ನಲ್ಲಿ. ಬಟ್ ನಿಮ್ಗೆ ಯಾವುದೇ ಪ್ಲ್ಯಾಂಟಲ್ಲೂ ಕೂಡ ಇಷ್ಟು ಬರೋದಿಲ್ಲ. ಮತ್ತು ತೇವಮಲ್ಲಿ ಏನು ಅಂತಂದರೆ ನಿಮಗೆ ಲ್ಯಾಟ್ರಲ್ ಶೂಟ್ಸ್ಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಜೊತೆಗೆ ನಿಮಗೆ ತೊಕ್ಕು, ಅಂದರೆ ಏನು ದಾರ ಇದೆಯಲ್ಲ ಅದು ಸ್ವಲ್ಪ ಚಿಕ್ಕ ಬರುತ್ತೆ. ಅಂದರೆ ನಿಮಗೆ ಬೇರೆ ಪಣಿಯೂರು ಅಥವಾ ಅರ್ಕ ಕೂರ್ಗಿಸಲು ಈ ಥರ ಉದ್ದುದ್ದ ಬರೋದಿಲ್ಲ, ಸ್ವಲ್ಪ ನಿಮಗೆ ಚಿಕ್ಕ ಬರುತ್ತೆ. ಬಟ್ ನಿಮಗೆ ಫಸಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಲೀಟರ್ ವೆಯ್ಟ್ ಚೆನ್ನಾಗಿದೆ ತೇವಮಲ್ಲಿ. ಜೊತೆಗೆ ಇರುವಂಥ ಬೀಳುಗಳಲ್ಲಿ ಬೆಸ್ಟ್ ಫೈಟಾಪ್ ಥರ ರೆಸಿಸ್ಟೆಂಟ್ ಇದು ಒಂದೇ ಬೀಳಿರುವಂಥದ್ದು. ಬೇರೆ ಬೇರೆ ಇದೆ ಈಗ ಹೊಸದಾಗಿ ಬಿಟ್ಟಿರುವಂಥದ್ದು. ಸೊ ಹಳೆ ಬೀಳುಗಳಲ್ಲಿ ಸೊ ಇದು ಒಳ್ಳೆ ಬೀಳು, ಫೈಟಾಪ್ ಥರ ತಡ್ಕೊಳ್ಳುತ್ತೆ ಇದು ಬಂದರೂ ಕೂಡ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಿಮ್ಗೆ ಅಕಸ್ಮಾತ್ ತೇವಮ್ಗೂ ಕೂಡ ಫೈಟಾಪ್ ಥರ ಬಂತು ಅಂತಂದರೆ, ಸೊ ಬೇರೆ ಬಳ್ಳಿಗಳಲ್ಲಿ ಹೇಗಾಗುತ್ತೆ ಅಂದರೆ ಫೈಟಾಪ್ ಥರ ಬಂದ ತಕ್ಷಣ ಬೇರೆ ಎಲ್ಲ ಸತ್ತೋಗ್ಬಿಡುತ್ತೆ. ಸೊ ಆದರೆ ತೇವಮಲ್ಲಿ ಏನಾಗುತ್ತೆ, ಬೇರು ಸತ್ತೋದ್ರೂ ಕೂಡ ಮತ್ತೆ ಅದಕ್ಕೆ ರೀಜನರೇಷನ್ ಆಗುತ್ತೆ, ಅಂದರೆ ಬೇರೆ ತೇವಮಲ್ಲಿ. ಸೊ ಆ ಬೀಳು ಹೊಸದಾಗಿ ಮತ್ತೆ ಬೇರನ್ನ ಬಿಟ್ಕೊಂಡು ಸೊ ಮತ್ತೆ ರೀಡೆವಲಪ್ ಆಗುತ್ತೆ ಬೀಳು. ಆದರೆ ಬೇರೆ ತಳಿಗಳಲ್ಲಿ ಆ ಥರ ಆಗೋಲ್ಲ, ಬೀಳೇ ಸತ್ತೋಗುತ್ತೆ. ಅದೊಂದು ಕೂಡ ಸ್ಪೆಷಾಲಿಟಿ. ಜೊತೆಗೆ ಇದರಲ್ಲಿ ಎಲೆಗಳನ್ನ ನೋಡ್ಬೋದು ನೀವು, ಎಲೆಗಳು ಸ್ವಲ್ಪ ಚೂಪಲ್ಲಿ ಕಾಣುತ್ತೆ. ನಿಮಗೆ ಬೇರೆ ಬಳ್ಳಿಗೂ ಇದಕ್ಕೂ ನಿಮಗೆ ವ್ಯತ್ಯಾಸ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಇದಾಗಿತ್ತು ಇವತ್ತಿನೊಂದು ರೀಲು. ಸೊ ಇನ್ನೂ ಯಾರು ನನ್ನ ಪೇಜ್ನ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ಥರ ಹೊಸ ವೀಡಿಯೋಗಳಿಗೆ ಪೇಜ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಧನ್ಯವಾದ.